ಇನ್ನು 8 ದಿನಗಳಲ್ಲಿ ಬರುತ್ತೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಅಪಪ್ರಚಾರ ಮಾಡಿಕೊಂಡು ಹೋಗಲಿ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. 3 ತಿಂಗಳಿಂದ ಗೃಹಲಕ್ಷ್ಮಿಯ ಹಣ ಖಾತೆಗೆ ಜಮಾ ಆಗಿಲ್ಲ. ಸೊ ಹೀಗಾಗಿ ಗೃಹಲಕ್ಷ್ಮಿಗಾಗಿ ಕಾದು ಕುಳಿತಿರುವಂಥ ಫಲಾನುಭವಿಗಳು ಕೇಳ್ತಾ ಇದ್ರು. ಜೊತೆಗೆ ಇದನ್ನು ಬಿಜೆಪಿ ಅದು ವಿರೋಧ ಪಕ್ಷವಾಗಿ ಟೀಕೆ ಟಿಪ್ಪಣಿಯನ್ನು ಕೂಡ ಮಾಡಿತ್ತು. ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರೇ ಹೇಳ್ತಾ ಇದ್ದಾರೆ, ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ತಾಲೂಕು ಪಂಚಾಯಿತಿಯ ಮುಖಾಂತರ ಮಾಡಲಿಕ್ಕೆ ತಡವಾಗಿದೆ. ನಮ್ಮ ಸರ್ಕಾರ ಆಗಲಿ ಅಥವಾ ನಾವಾಗಲಿ ಹಣವನ್ನು ಬಿಡುಗಡೆ ಮಾಡ್ತೇವೆ. 8 ದಿನ ಅಂತ ಹೇಳಿದ್ದೆ, ಈಗಾಗಲೇ 2 ದಿನ ಆಗಿದೆ. ಇನ್ನು 8 ದಿನಗಳಲ್ಲಿ ಹಣ ಬಿಡುಗಡೆ ಮಾಡುತ್ತೇವೆ ಅಂತ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ದಾರೆ. ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ. ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಪ್ರಮೇಯನೇ ಇಲ್ಲ. ಯಾಕಂದರೆ 2,000 ಬರುತ್ತೆ ಅಂತ ತಾವು ಏನೇನೋ ಇದನ್ನ ಮಾಡ್ಕೊಂಡು ಇಟ್ಟಿರ್ತೀರಾ. ಆ 2,000 ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು 8 ದಿನ ಅಂತ ಹೇಳಿದೀನಿ, ಈಗ 2 ದಿನ ಆಗಿದೆ. ಇನ್ನು 8 ದಿನದೊಳಗಡೆ ನಾನು ಬಿಡುಗಡೆ ಮಾಡ್ತೀನಿ. ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ. ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಪ್ರಮೇಯನೇ ಇಲ್ಲ. ಯಾಕಂದರೆ 2,000 ಬರುತ್ತೆ ಅಂತ ತಾವು ಏನೇನೋ ಇದನ್ನ ಮಾಡ್ಕೊಂಡು ಇಟ್ಟಿರ್ತೀರಾ. ಆ 2,000 ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು 8 ದಿನ ಅಂತ ಹೇಳಿದೀನಿ, ಈಗ 2 ದಿನ ಆಗಿದೆ. ಇನ್ನು 8 ದಿನದೊಳಗಡೆ ನಾನು ಬಿಡುಗಡೆ ಮಾಡ್ತೀನಿ. ಗೃಹಲಕ್ಷ್ಮಿ